ತೀತ ಜಲಾಶಯದ ಮೇಲೇರಿ ಅಕ್ರಮ ಬೋಟಿಂಗ್ ಕಾಮಗಾರಿ ಹೇಮಾವತಿ ಇಲಾಖೆಗೆ ಮಾಹಿತಿಯೇ ನೀಡದೆ ಗುತ್ತಿಗೆದಾರನ ದರ್ಬಾರು. ತೀತ ಜಲಾಶಯದ ಮೇಲೇರಿ ಅಕ್ರಮ ಬೋಟಿಂಗ್ ಕಾಮಗಾರಿ ಹೇಮಾವತಿ ಇಲಾಖೆಗೆ ಮಾಹಿತಿಯೇ ನೀಡದೆ ಗುತ್ತಿಗೆದಾರನ ದರ್ಬಾರ್. ತೀತ ಡ್ಯಾಂ ಕಾಮಗಾರಿಯಲ್ಲಿ ಬಾಲಕಾರ್ಮಿಕರ ಬಳಕೆ ಆರೋಪ. ಕಾರ್ಮಿಕರ ಸುರಕ್ಷತೆಯನ್ನ ಗಾಳಿಗೆ ತೂರಿ ಬೋಟಿಂಗ್ ಶೆಡ್ ಕಾಮಗಾರಿ. ಗುತ್ತಿಗೆದಾರನ ವಿರುದ್ಧ ವಿವಿಧ ಗ್ರಾಮಗಳ ರೈತರ ತೀವ್ರ ಆಕ್ರೋಶ. ಜಿಲ್ಲಾಡಳಿತ ಸ್ಥಳಕ್ಕೆ ಭೇಟಿ ನೀಡಿ ಕ್ರಮ ಕೈಗೊಳ್ಳುವಂತೆ ಆಗ್ರಹ. ತೀತ ಜಲಾಶಯದ ಮೇಲೇರಿ ಅಕ್ರಮ ಬೋಟಿಂಗ್ ಹೇಮಾವತಿ ಇಲಾಖೆಗೆ ಮಾಹಿತಿಯೇ ನೀಡದೆ ಗುತ್ತಿಗೆದಾರನ ದರ್ಬಾರ್. ತೀತ ಡ್ಯಾಂ ಕಾಮಗಾರಿಯಲ್ಲಿ ಬಾಲಕಾರ್ಮಿಕರ ಬಳಕೆ ಆರೋಪ. ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಹೇಮಾವತಿ ಇಲಾಖೆಗೆ ಮಾಹಿತಿಯೇ ನೀಡದೆ ಗುತ್ತಿಗೆದಾರನ ದರ್ಬಾರಿದೆ. ತೀತ ಡ್ಯಾಂ ಕಾಮಗಾರಿಯಲ್ಲಿ ಬಾಲಕಾರ್ಮಿಕರ ಬಳಕೆ ಆರೋಪ. ಬಾಲಕಾರ್ಮಿಕರನ್ನು ಬಳಸಬಾರದು, ನಿಯಮ ಉಲ್ಲಂಘನೆ, ನಿಯಮ ಬಾಹಿರ ಅನ್ನೋ ಕನಿಷ್ಠ ಪರಿಜ್ಞಾನ ಇಲ್ಲ. ಕಾರ್ಮಿಕರ ಸುರಕ್ಷತೆಗೆ ಅದನ್ನು ಗಾಳಿಗೆ ತೂರಿ ಬೋಟಿಂಗ್ ಶೆಡ್ ಕಾಮಗಾರಿ. ಗುತ್ತಿಗೆದಾರನ ವಿರುದ್ಧ ವಿವಿಧ ಗ್ರಾಮಗಳ ರೈತರ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ನಮ್ಮ ಇಲಾಖೆನ ನಾವು ಮಾಡ್ತಾ ಇರ್ತೀವಿ. ನೀವು ಹೇಳ್ತಾ ಇರೋದು ಇಲಾಖೆಯಿಂದ ಅವ್ರು ಮಾಡ್ತಾ ಇದ್ದಾರೆ. ಡಿಸಿ ಅವರು ಎಸ್ ಅವರು ಈಗ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ನಾವು ಒಂದು ಲೆಟರ್ ಕರೆಸ್ಪಾಂಡ್ ಮಾಡಿದೀವಿ. ನೀವು ಹೇಳಿದ್ರಲ್ಲ ಅದು ಸ್ವಲ್ಪ ಕಿತ್ತಾಗ್ತಾ ಇದ್ದಾರೆ ಅಂತ. ಕಿತ್ತಾಕಿದ್ರೆ ತಮ್ಮ ಇಲ್ಲಿ ಒಬ್ರು ಕಾವಲುಗಾರ ಇರ್ತಾರೆ ಸರ್. ಕಾವಲುಗಾರ ಈ ಕೆಲಸ ಮಾಡಿ ಕಿತ್ತಾಕ್ತಿರೋ ಮಾಹಿತಿ ಇಂತವರೆಗೂ ಕೊಟ್ಟಿಲ್ವಾ ಸರ್? 15 ದಿವಸದಿಂದ ಕೆಲಸ ಮಾಡ್ತಿದ್ದಂತ ಇಂತವರೆಗೂ ತಮಗೆ ಮಾಹಿತಿ ಕೊಟ್ಟಿಲ್ವಾ? ಅದಕ್ಕೆ ನಾವು ಕರೆಸ್ಪಾಂಡೆನ್ಸ್ ಮಾಡಿದೀವಿ. ಇನ್ನೊಂದು ಇನ್ಸ್ಪೆಕ್ಷನ್ ಮಾಡಿ ನಾಳೆ ಇವತ್ತೇ ಇನ್ನೊಂದು ಲೆಟರ್ ಕರೆಸ್ಪಾಂಡೆನ್ಸ್ ಇವತ್ತು ಸ್ಟಾಪ್ ಮಾಡಿಸಿದ್ರು ಹಂಗೆ ಕಂಟಿನ್ಯೂ ಆಗುತ್ತೆ ಸರ್ ಕೆಲಸ. ಇವತ್ತಿಗೆ ನಿಲ್ಲಿಸ್ತೀವಿ ನಾವು. ನಿಲ್ಲಿಸಿ ಕರೆಸ್ಪಾಂಡೆನ್ಸ್ ಮಾಡ್ತೀವಿ. ನೆಕ್ಸ್ಟ್ ತೀತ ಜಲಾಶಯದಲ್ಲಿ ಈಗ ಬೋಟಿಂಗ್ ಆಗಿದೆ ಅಂತ ಹೇಳಿ ಟೆಂಡರ್ ಆಗಿದೆ ಅಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಜಲಾಶಯದ್ದು ಏರಿ ಮೇಲೆ ಕಲ್ಲು ಕಿತ್ಬಿಟ್ಟು ಇವ್ರು ವರ್ಕ್ ಮಾಡ್ತಾ ಇದ್ದಾರೆ. ಇದಕ್ಕೆ ಇವ್ರಿಗೆ ಪರ್ಮಿಷನ್ ಯಾರು ಕೊಟ್ಟವ್ರೆ ಅಂತ ಗೊತ್ತಿಲ್ಲ. ಅದು ಟೆಂಡರ್ ಆಗಿರೋದ್ರ ಮೂಲ ಬಂದು ಹಿನ್ನೀರಿನಲ್ಲಿ ಬೋಟಿಂಗ್ ಅಂತ ಹೇಳಿ ಅದರಲ್ಲಿ ಬಂದಿದೆ. ಆದರೆ ಇವ್ರು ನೋಡಿದ್ರೆ ಬಂದು ಏರಿ ಮೇಲೇನೆ ಡೈರೆಕ್ಟ್ ಆಗಿ ಕಲ್ಲು ಕಿತ್ತು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲೇನಾದ್ರು ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಯಾರು ಹೊಣೆ? ಅಧಿಕಾರಿಗಳು ನಾವೇನಾದ್ರು ಕೇಳಕ್ ಹೋದ್ರೆ ನಾವ್ಯಾರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ ಡೈರೆಕ್ಟ್ ಆಗಿ ಏರಿ ಮೇಲೇನೆ ಕೆಲಸ ನಡೆಸ್ತಾ ಇದ್ದಾರೆ. ವಿದ್ಯುತ್ ಕಂಬದಿಂದ ಲೈನ್ ಹೇಳ್ಕೊಂಡು ನಾವು ಇಲ್ಲಿ ಸ್ಥಳೀಕರಾಗಿದ್ದು ನಮ್ಮ ಜಮೀನುಗಳೆಲ್ಲ ಬಹಳ ಕಳ್ಕೊಂಡಿದ್ದೀವಿ. ಎಲ್ಲ ತೋಟ ಎಲ್ಲ ಕಳ್ಕೊಂಡಿದ್ವಿ. ಆಗಿನ ಕಾಲಕ್ಕೆ ನಮ್ದು 20 ಎಕರೆ ಜಮೀನು ಹೋಗಿದೆ. ನಮ್ಗೆ ಕೇವಲ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅವತ್ತು. ಈಗಿನ ಬೆಲೆ ನೋಡ್ಕೊಂಡ್ರೆ ನಮ್ಮ ಮಕ್ಕಳು ಮರಿ ಎಲ್ಲ ಜೀವನ ಮಾಡೋದು ಬಹಳ ಕಷ್ಟ ಆಗುತ್ತೆ ಬಂದ್ಬಿಟ್ಟು. ನಾವು ವ್ಯವಸಾಯನೇ ನಂಬ್ಕೊಂಡಿರೋರು ಬಂದ್ಬಿಟ್ಟು ನಂಬ್ಕೊಂಡು ಏನೋ ನಮ್ಮ ಮಕ್ಕಳು ಮುಂದೆ ಬರಲಿ ಅಂದ್ಬಿಟ್ಟು ನಾವು ಈ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಪ್ರವಾಸೋದ್ಯಮ ಇಲಾಖೆಯಿಂದ ಬೋಟಿಂಗ್ ವ್ಯವಸ್ಥೆ ಮಾಡಬೇಕು ಅಂತ, ಟೂರಿಸಂ ಡೆವಲಪ್ ಮಾಡಬೇಕು ಲಕ್ಷ್ಮೀ ದೇವಸ್ಥಾನದಿಂದ ಕರೆದಿದ್ರು. ನಾವು ಟೆಂಡರ್ ಪಾರ್ಟಿಸಿಪೇಟ್ ಮಾಡಿದ್ವಿ. ನಾವೆಲ್ಲ ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗಿತ್ತು